ಅದು ಹೌದಪ್ಪ, ಆದರೆ ನೀನು ಅವಳನ್ನ ಎತ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸಿ ಬಳೆ ಎಲ್ಲ ತೊಡ್ಸು ಅಂತ ನಮ್ಮ ಸೌಂದರ್ಯ ಏನು ಹೇಳಿಲ್ವಲ್ಲ. ಹೋಗ್ಲಿ ಬಿಡಿ ಚಿಕ್ಕತ್ತೆ, ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಯಾಕೆ ಡಿಸ್ಕಷನ್ಸ್? ಅಷ್ಟಕ್ಕೂ ಚಿರು ಏನು ಇಷ್ಟಪಟ್ಟು ಹಾಗೆಲ್ಲ ಮಾಡಿರೋದಿಲ್ಲ, ಇವಳೇ ಬಲವಂತವಾಗಿ ಮಾಡ್ಸಿರ್ತಾಳೆ. ಇಲ್ಲ ಮೇಡಮ್, ತಪ್ಪು ಕಲ್ಪನೆ. ನಿಮ್ಮ ಮೈದ್ ನನಗೆ ಹೀಗೆ ಮಾಡಿ ಅಂತ ನಾ ಬಲವಂತ ಮಾಡ್ತಿರ್ಲಿಲ್ಲ. ಒಂದ್ಸಲಿ ಹೇಳ್ತಿದ್ರೆ ಅವ್ರು ಮಾಡ್ತಿದ್ರು. ಯಾಕ್ರಿ ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳೋದು ಕಡಿಮೆ ಮಾಡೋದು ಒಳ್ಳೇದು. ನೀವು ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ ಹಸ್ಬೆಂಡು? ನೀವ್ ನನ್ನ ಜೊತೆ ನಡ್ಕೊಂಡಿದ್ದೆ ಹೇಳ್ದೆ ಅಷ್ಟೇ. ಹಂಗಂದ್ರೇನು? ನಾನು ಬೇಕಾದ್ ನಿಮ್ಮಿಂದ ಬಂದ್ನಾ? ಚಿರು, ಈ ಟಾಪಿಕ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಚಿರು ನಾನು ನಿನ್ನ ಜೊತೆ ಕಳ್ಸಕ್ಕೆ ಒಪ್ಕೊಂಡಿದ್ದು ನಾನು, ಅವನು ಇಷ್ಟಪಟ್ಟು ಬರಲಿಲ್ಲ. ಅದು ನಿನಗೆ ಜ್ಞಾಪಕ ಇರಲಿ. ದೀಪಾ, ಎಲ್ಲಿ ಫೋಟೋ ಇನ್ನೊಂದ್ಸಲ ತೋರಿಸು, ಸರಿಯಾಗಿ ನೋಡ್ಬಿಡ್ತೀನಿ. ಏ ಸುಕ್ಕು, ನೀನು ನೋಡೆ. ನನ್ ಮಾಡೋ ಕೆಲಸ ಇದೆ, ನೀವೇ ನೋಡ್ಕೊಳ್ಳಿ. ಪರವಾಗಿಲ್ಲ ಚಲು, ನಮ್ಮ ಮುಂದೆ ಎಲ್ಲ ದೀಪನ್ ಬೈತಿರ್ತೀಯ, ಆದ್ರೆ ಇಬ್ಬರೇ ಇದ್ದಾಗ ಒಳ್ಳೆ ಲವರ್ಸ್ ತರ ಇರ್ತೀರಾ. ಅದೆಲ್ಲ ಕಾಟಾಚಾರಕ್ಕೆ ಮಾಡಿ ಚಿಕ್ಕಪ್ಪ. ನೀವ್ ಯಾಕೆ ಇವ್ರ ತರ ಆಡ್ತೀರಾ? ಕಾಟಾಚಾರಕ್ಕೆ ಮಾಡಿದ್ರು ಇಷ್ಟಪಟ್ಟು ಮಾಡಿದ್ರು ಇಬ್ಬರನ್ನ ಒಟ್ಟಿಗೆ ನೋಡೋ ಹಾಗಾಯ್ತಲ್ಲ, ಅದೇ ಖುಷಿ. ಹೌದು, ನನಗೂ ಅಷ್ಟೇ. ದೀಪ ಚಿರು ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಜಾಸ್ತಿ ಆಸೆ ಪಡ್ಬೇಡ ಅಚ್ಚು, ನಾಳೆಯಿಂದ ಇದೆಲ್ಲ ಇರಲ್ಲ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಇಷ್ಟು ಮುದ್ದಾದ ಜೋಡಿ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ಚಿರು ಅವ್ರು ಹೇಳ್ದಂಗೆ ನಾಳೆಯಿಂದ ನಾನು ಯಾರೋ ಅವ್ರು ಯಾರೋ ಅಲ್ವಾ ಮಾವ? ಅಲ್ಲಮ್ಮ ದೀಪ, ಅದು ಕೆಲವು ಸಲ ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿ ಅಂತಾರೆ. ಒಬ್ಬೊಬ್ಬೊಬ್ಬೊಬ್ಬ ಎಂತ ಮಾತು ಹೇಳಿದ್ರು ನೀವು? ಇಷ್ಟು ದಿನ ಹಿಂಗೆ ಇದ್ರೆ ಚೆನ್ನಾಗಿರ್ತೈತಪ್ಪ. ಏನ್ ಮಾಡಕ್ಕಾಗತ್ತೆ? ನನ್ನ ಜೊತೆಲಿರೋ ಕೊನೆ ದಿನನಾರು ನಿಮ್ಗೆ ಒಳ್ಳೆ ಬುದ್ಧಿ ಬಂತಾನ. ಅಲ್ಲ, ಇಷ್ಟು ದಿನ ಮೇಲ್ ಬಿದ್ದು ಮಾತಾಡ್ಸಕ್ ಬಂದಾಗ ಮುಖ ಸಿಂಡಿಸ್ಕೊಂತಿರೋರು ಇವತ್ತು ನೀವಾಗೆ ಮಾತಾಡ್ಸಿದಿರ ಅಲ್ವಾ? ನಾಳೆ ನಿಮಗೆ ವಿಚ್ಛೇದನ ಕೊಡ್ತಿರೋ ಖುಷಿಗ? ಖುಷಿ ಜೊತೆಗೆ ಈ ಜೈಲಿಂದ ಬಿಡುಗಡೆ ಭಾಗ್ಯ ಸಿಗ್ತಿದ್ಯಲ್ಲ ಅನ್ನೋ ಸಮಾಧಾನ. ಓ, ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದು ನಿಮ್ಗೆ ಜೈಲಲ್ಲಿ ಇದ್ದಂಗೆ ಆಗ್ತಿತ್ತಾ? ಈ ಏನೋ ತಪ್ಪು ಮಾಡಿ ಸಿಗಾಕೊಂಡಿರೋ ಕೈದಿ ತರ ಅನ್ಸ್ತಿತ್ತು. ನಿಮ್ಗೇನ್ ಅನಿಸ್ತಿತ್ತು? ಕೃಷ್ಣನ್ ಜೊತೆ ರಾಧೆ ಇರೋ ತರ ಅನಿಸ್ತಿತ್ತು. ಇಷ್ಟು ದಿನ ನಾನು ನನ್ನ ಕೃಷ್ಣನ್ ಜೊತೆನೇ ಇರ್ತೀನಿ ಅನ್ಕೋತಿದ್ದೆ. ಆದರೆ ಇವತ್ತು ಅದಾಗಲ್ಲ ಅಂತ ಗೊತ್ತಾಯ್ತು. ದ್ವಾಪರ ಯುಗದಲ್ಲಿ ರಾಧೆಗೆ ಕೃಷ್ಣ ಸಿಗ್ಲಿಲ್ಲ, ಕಲಿಯುಗದಲ್ಲಿ ನನ್ಗೆ ನೀವು ಸಿಗ್ಲಿಲ್ಲ. ದೇವರು ಯಾರಿಗೇನ್ ಸಿಗ್ಬೇಕಂತ ಮೊದಲೇ ಬರೆದು ಕಳ್ಸಿರ್ತಾನ. ಸ್ವಲ್ಪ ಲೇಟಾಗಾದ್ರೂ ಏನಾಗಬೇಕೋ ಅದೇ ಆಗೋದು. ನಾಳೆಯಿಂದ ನಂದೊಂದು ಹೊಸ ಬದುಕೆ ಶುರು ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಗಂಡನ ಜೊತೆ ಇಷ್ಟು ದಿನ ಒಟ್ಟಿಗೆ ಇದ್ರು ಇವ್ರನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಒಂದಿನಕ್ಕೂ ಇವ್ರು ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಏನ್ರಿ ಒಬ್ಬರೇ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಜೊತೆ ಇದ್ದ ಪ್ರೀತಿ ಪಾತ್ರರು ಇನ್ನು ಮುಂದೆ ನಮ್ಮ ಕಣ್ಮುಂದೆ ಇರಲ್ಲ ಅಂತ ಗೊತ್ತಾದಾಗ ಆಗೋ ನೋವಿದೆಯಲ್ವಾ, ಅದು ಮಾತ್ರ ಯಾರಿಗೂ ಬೇಡ. ನೋಡಿ, ನನ್ನಿಂದ ನೀವು ದೂರ ಹೋದರೆ ನಿಮಗೆ ನೋವಾಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಿ. ಬಟ್ ನಾನು ಯಾವತ್ತೂ ನಿಮ್ಮನ್ನು ಇಷ್ಟಪಟ್ಟಿಲ್ಲ, ಯಾವತ್ತೂ ಪ್ರೀತಿ ಮಾಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಹೆಂಡತಿ ಅಂತಲೇ ಒಪ್ಕೊಂಡಿಲ್ಲ. ಹಾಗಿರುವಾಗ
ನಿಮ್ಮ ಜೊತೆ ಹೇಗೆ ಸಂಸಾರ ಮಾಡೋಕ್ಕಾಗತ್ತೆ ಹೇಳಿ? ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋದು. ಗಂಡ ಹೆಂಡತಿ ಅಂದಮೇಲೆ ಒಬ್ರ ಬಗ್ಗೆ ಒಬ್ರಿಗೆ ಪ್ರೀತಿ ಗೌರವ ಎಲ್ಲ ಇರಬೇಕು. ಇಬ್ರು ಜೊತೆ ಸೇರಿ ಕನ್ಸು ಕಾಣೋ ಶಕ್ತಿ ಇರಬೇಕು. ಆದರೆ ಅದು ಯಾವುದು ನಮ್ಮಿಬ್ಬರಲ್ಲೂ ಇಲ್ಲ. ನಿಮಗಿಲ್ಲದೆ ಇದ್ರು ನನಗಿದೆ. ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗುತ್ತೆ ಅಂತ ಏನು ಹೇಳಿದ್ನೋ ಹಾಗೇನೆ ಎರಡು ಮನ್ಸು ಸೇರಿದ್ರೇ ಸಂಸಾರ ಆಗೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನೋ ಕೇಳಲ್ಲ? ಧಾರಾಳವಾಗಿ ಕೇಳಿ. ನೀವು ನನ್ನ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಂದೇ ಒಂದು ಕ್ಷಣಕ್ಕಾದರೂ ನನ್ನ ಮೇಲೆ ಪ್ರೀತಿ ತೋರಿಸ್ತೀರಾ? ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟಬೇಕೆ ಹೊರತು ಸುಮ್ಮನೆ ತೋರ್ಕೆಗಿರಬಾರ್ದು. ಸುಮ್ಮನೆ ಕಾಟಾಚಾರಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ತೀನಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಯಾವ ಅರ್ಥನೂ ಇರಲ್ಲ. ದಯವಿಟ್ಟು ಇಂಥ ಆಸೆನ ಇಲ್ಲಿಗೆ ಬಿಟ್ಬಿಡಿ. ನನ್ನ ಮನಸ್ಸಲ್ಲಿರೋ ಭಾವನೆನ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ?